ನಾನು ವಿಶಾಲ್ ಅಂದ್ಬಿಟ್ಟು ನಾವು ರಾಘವೇಂದ್ರ ಚಿತ್ರಮಂದಿರದ ಮ್ಯಾನೇಜಿಂಗ್ ಡೈರೆಕ್ಟರು. ಈ ದಿನ ಏನು ಇವತ್ತು ನಾವು ರಾಘವೇಂದ್ರ ಸಿನಿಮಾಸ್ ಇದೆ, ಇದು ನಮ್ಮ ಕನಸು ಒಂದು ರೀತಿ. ಏನಂದ್ರೆ ಮುಂಚೆ ನಮ್ಮ ಥಿಯೇಟ್ರ್ ಇತ್ತು, ತುಂಬಾ ಹೆಸರುವಾಸಿ ಥಿಯೇಟ್ರು, ಜನಪ್ರಿಯ ಥಿಯೇಟ್ರು, ಜನಗಳ ಥಿಯೇಟ್ರು. ರಾಘವೇಂದ್ರ ಚಿತ್ರಮಂದಿರ ಜನಗಳ ಥಿಯೇಟ್ರು. ಇವತ್ತು ಯಾವುದೇ ಸೋಷಿಯಲ್ ಮೀಡಿಯಲ್ಲಿ ನೋಡಿದ್ರು ನಮ್ಮ ಥಿಯೇಟ್ರಲ್ಲೇ, ನಮ್ಮ ಥಿಯೇಟ್ರ್ ಬಗ್ಗೆನೆ ಎಲ್ಲ ಜನಗಳು ಇದ್ದಾರೆ. ಆವಾಗ ಎಲ್ಲ ರೀಲ್ಸ್ ಮಾಡೋರು ಕೂಡ ಅವರ ಸ್ವಯಂ ಪ್ರೇವಾಗಿ ಎಲ್ಲರೂ ಪ್ರಮೋಷನ್ ಅನ್ಕೊಬೋದು. ಯಾರು ನಾವು ಪ್ರಮೋಷನ್ ₹1 ಕೊಟ್ಟು ನಾವು ಯಾರು ಮಾಡಿಸಿಲ್ಲ. ಇನ್ನು ನಾವು ಥಿಯೇಟರ್ ಒಳಗಡೆ ರಿವ್ಯೂ ಕೂಡ ಮಾಡಿಲ್ಲ. ಅದಕ್ಕೆ ಪ್ರಮೋಷನ್ ಮಾಡೋರು ಒಳಗಡೆ ಬಂದು ಎಲ್ಲ ಮಾಡ್ಬೋದಾಯ್ತು. ಸೊ ಎಲ್ಲ ಸ್ವಯಂ ಪ್ರೇರಕವಾಗಿ ಆಚೆ ಕಡೆಯಿಂದ ಹಿಡಿದು ಇಂಥ ಒಳ್ಳೆ ಥಿಯೇಟ್ರ್ ಬರ್ತಿದೆ ಅಂತೆಲ್ಲ ಬಂದು ನಮ್ಗೆಲ್ಲ ನಿಂತು ಮಾಡಿ ಸರ್, ನೀವು ಚೆನ್ನಾಗಿ ಮಾಡ್ತಾ ಇದ್ದೀರಾ, ನಾವೆಲ್ಲ ಬಂದು ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿ ಎಲ್ಲ ಪ್ರೆಸ್ ಅವರು ಇವತ್ತೆಲ್ಲ ನೀವು ಬಂದಿರ್ತೀರಾ. ಈ ರಾಘವೇಂದ್ರ ಚಿತ್ರಮಂದಿರ ನಾವು ಏನಕ್ಕೆ ಕಟ್ಟಿದ್ದೀರಿ ಅಂದ್ರೆ, ಈ ಹೊಸಕೋಟೆಗೆ ಒಂದು ಹೆಮ್ಮೆ ತರಬೇಕು ಅನ್ನೋದು ಮೇನ್ ನಮ್ದು ಒಂದು ಇಂಟೆನ್ಷನ್ ಇತ್ತು. ಯಾಕಂದ್ರೆ ಹೊಸಕೋಟೆಯಲ್ಲಿ ಚಿತ್ರಮಂದಿರಗಳೇ ಇಲ್ಲ, ಚಿತ್ರಮಂದಿರ ಇರ್ಲಿಲ್ಲ. ನಾವು ನಿಲ್ಲಿಸ್ಬಿಟ್ಟಿದ್ರಿ ಕೊರೋನಾ ಆದ್ಮೇಲೆ. ನಿಮ್ಗೆ ಗೊತ್ತಿತ್ತು ಎಲ್ಲ ಹೆಂಗಿತ್ತು ಅಂತ. ಸೊ ಅದಾದ್ಮೇಲೆ ನಾವು ಕಂಪ್ಲೀಟ್ ಸ್ಟಾಪ್ ಮಾಡಿದ್ರಿ. ಅದಾದ ನಂತರನು ತಿರ್ಗಾ ರೆಡಿ ಮಾಡಿದ್ರಿ, ನಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಇರ್ಲಿಲ್ಲ, ಜನಕ್ಕೂ ಇರ್ಲಿಲ್ಲ. ಸೊ ಏನಾನ ಹೊಸದಾಗಿ ಏನಾನ ಮಾಡ್ಬೇಕು, ಸಿಂಗಲ್ ಥಿಯೇಟರ್ ಕಾನ್ಸೆಪ್ಟ್ ಅಲ್ಲಿ ಹೊಸದಾಗಿ ಏನಾನ ಮಾಡ್ಬೇಕು ಅನ್ನೋ ಇದರಿಂದ ನಾವು ಇವತ್ತು ಇಡೀ ಕರ್ನಾಟಕದಲ್ಲಿ ಕೆಲವು ಥಿಯೇಟರ್ಗಳಲ್ಲಿ ಮಾತ್ರ ಇರುವಂತ ಡಾಲ್ಬಿ ಅಟ್ಮಾಸ್ ಸಿಸ್ಟಮ್ ಆಗಿರ್ಬೋದು, ಇಲ್ಲಾಂದ್ರೆ 4K ಲೇಸರ್, ಇದು ಹೊಸ ತಂತ್ರಜ್ಞಾನ, ಅದೇ ಜಸ್ಟ್ ಅಪ್ಡೇಟ್ ಆಗಿರೋದು. ಇದನ್ನು ಸಹ ಕೊಟ್ಟು ಯಾವುದೇ ಐಮ್ಯಾಕ್ಸ್ ಥಿಯೇಟರ್ ಕಮ್ಮಿ ಇಲ್ದಿರ ನಾವು ಫ್ಲಾಟ್ ಸ್ಕ್ರೀನ್ ಏನ್ ರೇಷಿಯೋಸ್ ಬರುತ್ತೋ ಅದನ್ನ ನಾವು ಸ್ಕ್ರೀನ್ ಮಾಡೋಕೆ ಪ್ರಯತ್ನ ಮಾಡಿದಿರಿ. ತುಂಬಾ ಚೆನ್ನಾಗಿ ಬಂದಿದೆ. ಇವತ್ತು ಎಲ್ಲ ರಿವ್ಯೂಸ್ ನೋಡ್ಬೋದು. ಹಾಗೆ ಎಲ್ಲರೂ ಬುಕ್ ಮೈ ಶೋದು ಟಿಕೆಟ್ಸ್ ಯಾವಾಗ ಅಂತ ಕೇಳ್ತಾ ಇದ್ದೀರಾ. ಅದು ಸದ್ಯಕ್ಕೆ ನಮ್ಗೆ ಸ್ವಲ್ಪ ಸರ್ವರ್ ಇಶ್ಯೂಸ್ ಇರೋದ್ರಿಂದ ನಮ್ಗೆ ಇದರಿಂದ ನಮ್ಗೆ ಸ್ವಲ್ಪ ತಡ ಆಗ್ತಿದೆ. ಮೇನ್ ರಿಲೀಸ್ ನಾವು ಯಾವ್ದು ಹೋಗಿಲ್ಲ, ಬಿಕಾಸ್ ನಾವು ಇದು ಹೊಸದಾಗಿ ಮಾಡಿದಿರಿ. ಏನೇ ತೊಂದರೆ ಬಂದ್ರು, ಟೆಕ್ನಿಕಲ್ ಪ್ರಾಬ್ಲಮ್ ಬಂದ್ರು ಇದನ್ನ ಸರಿಪಡಿಸೋಕೆ ನಮಗೂ ಟೈಮ್ ಬೇಕು. ಯಾಕಂದ್ರೆ ನಮಗೂ ಹೊಸದು, ಟೀಮ್ ಹೊಸದಿದೆ, ಮಾಡಿರೋ ಟೆಕ್ನಾಲಜಿ ಹೊಸದಿದೆ. ಇವಾಗ ನಾವೆಲ್ಲ ಟ್ರಯಲ್ ಮಾಡಿ 2 to 3 days ಟ್ರಯಲ್ ಮಾಡಿ ನಿಮ್ಗೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಡ್ಬೇಕು ಅನ್ನೋದು ಪ್ರಯತ್ನ ನಮ್ದು. ಸೊ ಯಾರೇ ರೀತಿ ಯಾವ್ದೇ ಬಂದ್ರು ನಿಮ್ ಸಜೆಷನ್ಸ್ ಏನಿದೆ ಕೊಡಿ. ಇವಾಗ ಕ್ಯಾಂಟೀನ್ ಏನ್ ನೋಡ್ತಿದ್ದೀರಾ, ನಾವು ಸದ್ಯಕ್ಕೆ ಯಾವುದೇ ರೀತಿ ಅಪ್ಡೇಟ್ ಮಾಡಿಲ್ಲ. ಮೆನ್ಯೂಸ್ ಲಿಮಿಟೆಡ್ ಮೆನ್ಯೂಸ್ ಇರುತ್ತೆ, ನಾರ್ಮಲ್ ಇರುತ್ತೆ. ನಿಮ್ಗೆಲ್ಲಾನು ಬಂದು ರಿಲೀಸ್ ಪಿಕ್ಚರ್ಗೆ ನಾವೆಲ್ಲ ಖಂಡಿತ ನಿಮ್ಗೆ ಮಲ್ಟಿಪ್ಲೆಕ್ಸ್, ಯಾವುದೇ ರೀತಿ ಮಲ್ಟಿಪ್ಲೆಕ್ಸ್ ಹೋಗೋ ಯೋಚನೆ ಕೂಡ ಮಾಡಬಾರದು ನೀವು. ಅದೇ ಇದೆಲ್ಲ ಹೇಳ್ತೀರಿ, ಇದೆಲ್ಲ ಎಕನಾಮಿಕಲ್ ಇರುತ್ತೆ, ಮಿಡಲ್ ಕ್ಲಾಸ್ ಪರವಾಗಿರುತ್ತೆ. ನಾವ್ ಯಾವುದೇ ರೀತಿ ಖರ್ಚು ಮಾಡಿದಿರಂತ ಹೆವಿ ಅಮೌಂಟ್ ತಗೊಳೋದಿಲ್ಲ, ಚಾರ್ಜ್ ಮಾಡೋದು ಇಲ್ಲ. ನೀವೆಲ್ಲ ಬರ್ತೀರಾ, ನೋಡ್ತೀರಾ ಅನ್ನೋ ಆ ವಿಶ್ವಾಸದಲ್ಲಿ ನಾವಿದ್ದೀರಿ. ಥ್ಯಾಂಕ್ ಯು ಟೀಮ್ ರಾಘವೇಂದ್ರ ಸಿನಿಮಾಸ್.